ಇದುವರೆಗೆ ಯಾರು ಕಂಡಿರದ ರೀತಿಯಲ್ಲಿ ಕರ್ನಾಟಕ ಟಿವಿ ಮತ್ತು ಆಡ್ಸಿಕ್ಸ್ ಸಹಯೋಗದಲ್ಲಿ ಈ ಬಾರಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿದಂತೆ 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಗಳನ್ನ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿತ್ತು. ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಪಡೆದಂತ ಈ ರಂಗೋಲಿ ಸ್ಪರ್ಧೆಗಳು ಸಾವಿರಾರು ಮಹಿಳೆಯರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕೂಡ ಆಗಿತ್ತು. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಮ್ಮ ಹೆಮ್ಮೆ, ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಂಗೋಲಿ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಪ್ರತಿಬಿಂಬಿಸುವ ಕಲೆಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಸಿಟಿಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕುವ ಸಂಪ್ರದಾಯ ಕ್ರಮೇಣ ಕಡಿಮೆಯಾಗುತ್ತಿರುವುದು ಗಮನಾರ್ಹವಾಗಿದೆ. ರಂಗೋಲಿ ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ ಜೀವನ ಶೈಲಿ ಹೆಚ್ಚುತ್ತಿರುವ ಹಿನ್ನೆಲೆ ಮನೆ ಮುಂದೆ ರಂಗೋಲಿ ಹಾಕುವ ಸಂಪ್ರದಾಯ ಕಡಿಮೆಯಾಗ್ತಾ ಇದೆ. ಆದ್ರೂ ಈ ಮಾತಿಗೆ ತಿರುಗೇಟು ನೀಡುವಂತೆ ಕೆಲವರು ಸಂಪ್ರದಾಯವನ್ನ ಜೀವಂತವಾಗಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ರಂಗೋಲಿ ಸಂಪ್ರದಾಯಕ್ಕೆ ಮರುಜೀವ ನೀಡುವಂತೆ ಕರ್ನಾಟಕ ಟಿವಿ ಮತ್ತು ಆಡ್ಸಿಕ್ಸ್ ಬೀದರ್, ಕೊಪ್ಪಳ, ಅಥಣಿ, ಹುಬ್ಬಳ್ಳಿ, ಆನಗಲ್ ಸೇರಿದಂತೆ ಬೆಂಗಳೂರಿನ ಗೋವಿಂದರಾಜನಗರ, ನಾಗರಬಾವಿ, ಯಲಹಂಕ, ತಿಪ್ಪೇನಹಳ್ಳಿ ಹಾಗೂ ಇನ್ನು ಹಲವು ಪ್ರದೇಶಗಳಲ್ಲಿ ಅಂದ್ರೆ ಸುಮಾರು 30 ಕಡೆಗಳಲ್ಲಿ ರಂಗೋಲಿ ಸ್ಪರ್ಧೆಗಳನ್ನ ನಡೆಸಿದ್ದಾರೆ. ಈ ಎಲ್ಲ ಸ್ಪರ್ಧೆಗಳ ಅಂತಿಮ ಹಂತವಾದ ಗ್ರ್ಯಾಂಡ್ ಫಿನಾಲಿಯನ್ನ ಜನವರಿ 18ರಂದು ಹಂಪಿ ನಗರದಲ್ಲಿರುವ ಶ್ರೀ ಚಂದ್ರಶೇಖರ್ ಆಜಾದ್ ಮೈದಾನದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಗ್ರ್ಯಾಂಡ್ ಫಿನಾಲಿಯನ್ನ ಕರ್ನಾಟಕ ಟಿವಿಯ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್, ಆಡ್ಸಿಕ್ಸ್ ಸಂಸ್ಥಾಪಕರಾದ ವಿಜಯ್ ಕಲಾ ಹಾಗೂ ಸುಧಾಕರ್ ಹಾಗೂ ಕರ್ನಾಟಕ ಟಿವಿ ತಂಡದ ಪ್ರಮುಖರಾದ ಬಸವರಾಜ್, ವಿಜಯ್ ಭರಮಸಾಗರ ಮತ್ತು ಶಶಿಕುಮಾರ್ ಹಾಗೂ ಯಶವಂತ್ ಅವರು ಉದ್ಘಾಟನೆ ಮಾಡಿದ್ರು. ಬಳಿಕ ಯುವ ನಾಯಕ ಪ್ರದೀಪ್ ಕೃಷ್ಣಪ್ಪ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಶುಭಾಶಯ ಕೋರಿದ್ರು. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಯ್ಕೆಯಾದ 75ಕ್ಕೂ ಹೆಚ್ಚು ಮಹಿಳಾ ವಿಜೇತರು ಭಾಗವಹಿಸಿ ಸ್ಪರ್ಧೆಯನ್ನ ಮಾಡಿದ್ರು. ಕಾರ್ಯಕ್ರಮಕ್ಕೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸಂಸದ ಎಂ ಕೃಷ್ಣಪ್ಪ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಪ್ರದೀಪ್ ಕೃಷ್ಣಪ್ಪ ಅವರು ಸಾಥ್ ಕೊಟ್ರು. ವಿಶೇಷ ಅತಿಥಿಗಳಾಗಿ ಆಡ್ಸಿಕ್ಸ್ ಸಂಸ್ಥಾಪಕರಾದ ವಿಜಯ್ ಕಲಾ ಮತ್ತು ಸುಧಾಕರ್ ಅವರು ಭಾಗವಹಿಸಿ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹಿಸಿದ್ರು. ಜೊತೆಗೆ ಸ್ಥಳೀಯ ಮುಖಂಡರು ಹಾಗೂ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿಯ ಮುಖ್ಯಸ್ಥ ಕೃಷ್ಣೇಗೌಡ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ರು. ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸಿದ ಅನೇಕ ಮಹಿಳೆಯರು ಹಾಗೂ ಪುರುಷರು ವೇದಿಕೆಯಲ್ಲಿ ಹಂಚಿಕೊಂಡ ಅನುಭವಗಳು ಎಲ್ಲರ ಮನಗೆದ್ದವು. ಅಂತಿಮ ಸ್ಪರ್ಧೆಯಲ್ಲಿ ಕುಣಿಗಲ್ನ ಸೌಮ್ಯ ಅವರು ಪ್ರಥಮ ಬಹುಮಾನವಾಗಿ 60,000 ರೂಪಾಯಿ ನಗದನ್ನ ಪಡೆದುಕೊಂಡ್ರು. ದ್ವಿತೀಯ ಬಹುಮಾನವನ್ನ ಬೀದರ್ನಿಂದ ಆಗಮಿಸಿದಂತ ಶ್ರೀನಿವಾಸ ರಾಮಚಂದ್ರ ಅವರು 40,000 ರೂಪಾಯಿ ನಗದು ಸಹಿತ ಪಡೆದ್ರೆ, ತೃತೀಯ ಬಹುಮಾನವನ್ನ ಬೆಂಗಳೂರಿನ ಲಕ್ಷ್ಮಮ್ಮ ಅವರು 20,000 ರೂಪಾಯಿ ನಗದನ್ನ ಪಡೆದುಕೊಂಡ್ರು. ಇದಲ್ಲದೆ 13 ಸ್ಪರ್ಧಿಗಳಿಗೆ 5,000, 3,000 ಹಾಗೂ 2,000 ಮೊತ್ತದ ಸಮಾಧಾನಕರ ಬಹುಮಾನಗಳನ್ನ ವಿತರಿಸಲಾಯಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಅಭಿನಂದನಾ ಪತ್ರಗಳೊಂದಿಗೆ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯ ಸ್ಮರಣಾರ್ಥ ಫೋಟೋಗಳನ್ನ ವಿತರಿಸಲಾಯಿತು.
ಎಕ್ಸೈಟೆಡ್ ಆಗಿದ್ದೀವಿ. ಯಾರಿಗೆ ಫಸ್ಟ್ ಪ್ರೈಸ್ ಬರುತ್ತೋ ಸೆಕೆಂಡ್ ಪ್ರೈಸ್ ಬರುತ್ತೋ ನಾವು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತಾನೆ ನಮ್ಮ ಮೆಂಟಲ್ ಫಿಕ್ಸ್ ಆಗಿದೆ. ಎಸ್ಪೆಷಲಿ ಕರ್ನಾಟಕ ಟಿವಿ ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮಂತ ಮಹಿಳೆಯರಿಗೆ ಈ ತರ ಎನ್ಕರೇಜ್ ಮಾಡಿ ನಮ್ಮಲ್ಲಿರೋ ಪ್ರತಿಭೆನೂ ಆಚೆ ಬರೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಕರ್ನಾಟಕ ಟಿವಿ ಚಾನಲ್. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಕರ್ನಾಟಕ ಚಾನಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನಗೆ ತುಂಬಾ ಖುಷಿ ಆಯ್ತು. ಈ ಡ್ಯಾನ್ಸರು ನಮಗೆ ಈ ವೇದಿಕೆ ಕೊಟ್ಟಿರೋದು ತುಂಬಾ ಖುಷಿ ಆಯ್ತು. ಮಾಡಬೇಕು ಗೆಲ್ತಾರ ಸೋಲ್ತಾರ ಮಾಡಬೇಕು. ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ತರ ಹ್ಯಾಪಿ ಆಗಿದೆ. ಇದು ಫಸ್ಟ್ ಟೈಮ್ ಈ ತರ ಬಂದಿರೋದು. ಥ್ಯಾಂಕ್ಸ್ ಹೇಳ್ತಾ ಇದೀನಿ ಕರ್ನಾಟಕ ಚಾನಲ್ ಅವ್ರಿಗೆ. ಜನಗಳು ಇದೆಲ್ಲ ಹಳ್ಳಿ ವಾತಾವರಣದಲ್ಲಿ ಮಾಡ್ತಾ ಇದ್ರು, ಈ ವಾತಾವರಣದಲ್ಲಿ ಹಿಂಗೆ ಮಾಡ್ತಾ ಇರೋದು ತುಂಬಾ ಸಂತೋಷ ಆಗ್ತದೆ. ನನಗೂ ನಮ್ಮ ಮಿಸ್ಸಸ್ ಅವರು ನನ್ನ ಮಗಳಿಗೂ ಮುಂದಕ್ಕೆ ಈ ತರ ಕಲ್ಚರ್ ಕಳಿಸ್ಬೇಕಲ್ಲ, ನಮ್ಮ ಇದು ಸಂಸ್ಕೃತಿ ಕಾಣ್ಬೇಕಲ್ವಾ, ಇದೇ ಅಲ್ವಾ ನಮ್ಮ ಸಂಸ್ಕೃತಿ. ಹಾಗಾಗಿ ಈಗ ನಾವು ಕಲ್ತಿರೋದು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವಾ, ಹಂಗಾಗಿ ಬಂದು. ಹೇಗೆ ಅನಿಸ್ತಾ ಇದೆ? ನನಗಂತ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಹೆಣ್ಮಕ್ಳ ಮುಂದೆ ನಾನು ರಂಗೋಲಿ ಬಿಡ್ಬೇಕಂತ ನನಗೆ ತುಂಬಾ ಖುಷಿಯಾಗಿತ್ತೆ. ಮತ್ತು ನಾನು ಸುಮಾರು ಒಂದು 20 ವರ್ಷದಿಂದ ಈ ರಂಗೋಲಿನ ಬಿಡ್ತಾ ಇದ್ದೀನಿ. ಯಾವತ್ತನ ಒಂದ್ಸಲಿ ನಾನು ಗೆದ್ದಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ನೀವು ನಿಮ್ಮ ಕರ್ನಾಟಕ ಚಾನೆಲ್ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಎಲ್ಲ ನನಗೆ ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿದೆ. ಸಂಸ್ಕೃತಿ ಒಳಗಡೆ ಒಂದು ಕೃತಿ ಇದೆಯಲ್ಲ, ಆ ಕೃತಿಗೆ ಒಂದು ಕಲಾಕೃತಿ, ಒಂದು ಆಕೃತಿ, ಒಂದು ಪ್ರಕೃತಿ ಅಂದರೆ ಅದು ಈ ನಮ್ಮ ರಂಗೋಲಿ. ಡಿವೈನ್ ಕೋಡ್ ಅಂತ ಕರೀತಾರೆ. ಸಾಂಸ್ಕೃತಿಕ ಕ್ರಾಂತಿಗೆ ರಂಗೋಲಿ ಮೊದಲನೇ ಸ್ಟೆಪ್ ಆದರೆ ರಾಜಕೀಯ ಕೊನೆ ಸ್ಟೆಪ್. ರಂಗೋಲಿ ಯಾಕೆ ಅಂತಂದ್ರೆ ಆಚಾರ ವಿಚಾರ ಸಂಸ್ಕಾರ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರ್ತವೆ. ಸೊ ಹಾಗಾಗಿ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಸಂಸಾರಗಳು ಚೆನ್ನಾಗಿರ್ಬೇಕು. ಹಾಗಾಗಿ ಈ ಸಂಸ್ಕಾರದ ಒಂದು ಭಾಗವೇ ಈ ಆಚರಣೆ, ರಂಗೋಲಿ, ಹಬ್ಬ ಹರಿದಿನಗಳು. ಹಾಗಾಗಿ ಸಂಕ್ರಾಂತಿಯ ನಂತರವೂ ಈ ಗ್ರೌಂಡ್ ಅಲ್ಲಿ ಸಂಭ್ರಮ ಅಂದ್ರೆ ಅದಕ್ಕೆ ಕಾರಣ ವಿಜಯನಗರ ಹಾಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೋಬೇಕು, ಎಲ್ಲೂ ಬಿಟ್ಕೊಡ್ಬಾರ್ದು. ಈಗಿನ ಮಕ್ಕಳಿಗೆ ಅದನ್ನ ತೋರಿಸ್ಕೊಡ್ತಾ ಇಲ್ಲ, ಬರೀ ಫೋನು ಅದು ಇದು ಮೊಬೈಲ್ ನೋಡ್ಕೊಂಡು. ಬಟ್ ಅವ್ರಿಗೂ ಒಂದು ವಾರದಲ್ಲಿ ಏನಾದರೂ ಒಂದು ಹೇಳ್ಕೊಟ್ರೆ ಆ ಮುಂದೆ ಈ ರಂಗೋಲಿ ಸಂಪ್ರದಾಯ ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಸಂಸ್ಕಾರ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲೂ ಒಂದು ಪಾಯಿಂಟ್ ರಂಗೋಲಿ. ಅದನ್ನ ನಾವು ತೋರಿಸ್ಕೊಡಕ್ಕೆ ನಮಗೆ ಚಾನ್ಸ್ ಕೊಟ್ಟಿರೋ ಅಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಬಹಳ ಸುಂದರವಾಗಿ ಹೆಣ್ಮಕ್ಳಿಗಿಂತ ಚೆನ್ನಾಗಿ ರಂಗೋಲಿಯನ್ನ ಗಂಡು ಮಕ್ಕಳು ಬಿಡಿಸಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಒಂದು ಸಂತೋಷ ವ್ಯಕ್ತಪಡಿಸಬೇಕು. ಆಗುತ್ತೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ತುಂಬಾನೇ ಅದು ಗ್ರೇಟ್ನೆಸ್ ಅನ್ಸುತ್ತೆ. ಅವ್ರ ಕಲೆನ ಗುರುತಿಸ್ತಾ ಇದ್ದೀರಾ, ತುಂಬಾನೇ ಖುಷಿ ಆಗುತ್ತೆ. ಕನ್ನಡ ಟಿವಿಗೆ ಹ್ಯಾಟ್ಸ್ ಆಫ್ ಹೇಳಕ್ ಥ್ಯಾಂಕ್ಸ್. ಭಾರತದ ಸಂಸ್ಕೃತಿ ಇರಬೇಕು ಇದೆಲ್ಲ. ಈಗೆಲ್ಲ ಇದು ಕಡಿಮೆ ಆಗ್ತಾ ಇದೆ. ಇದು ಅನುಸರಿಸಿದ್ರೆ ಬಹಳ ಒಳ್ಳೆಯದು. ಹಿಂದಿನ ಸಂಸ್ಕೃತಿಗೆ ತೋರಿಸ್ದಂಗೆ ಆಗುತ್ತೆ. ಹಳ್ಳಿ ಸೊಗಡೆ ಬೇರೆ ಇತ್ತು, ಈಗ ಸಿಟಿ ಸೊಗಡೆ ಬೇರೆ ಕಾಣ್ತಾ ಇದೆ. ಅಂದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಇರ್ತಿರ್ಲಿಲ್ಲ ಅವಾಗ. ಬಹಳ ಸಾಧಾರಣವಾಗಿ ಬರೀ ಹಳ್ಳಿ ತಕ್ಕಂತೆ ಇರ್ತಿತ್ತು. ಈಗ ಎಲ್ಲ ನಾಗರಿಕತೆ ಜಾಸ್ತಿ ಆಗ್ತಾ ಇದೆ, ಹಂಗೆಲ್ಲ ಅನುಕೂಲ ಚೆನ್ನಾಗಿ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತದೆ ನೋಡಿ. ರಂಗೋಲಿ ಸ್ಪರ್ಧೆ ಕಲೆಗೆ ಎಷ್ಟು ಮಹತ್ವ ಇದೆ, ಈಗಲೂ ಇದೆ ಅದಕ್ಕೆ ಅಂತ. ಮೊದಲು ರಂಗೋಲಿ ಅಂದರೆ ಮನೆ ಮುಂದೆ ಅಷ್ಟೇ ಉಪಯುಕ್ತ ಅಂದರೆ, ಇಲ್ಲಿ ಸ್ಪರ್ಧಾತ್ಮಕವಾಗಿ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಕಲೆನ ಇನ್ನೂ ಹೆಚ್ಚಿನ ಒಂದು ಇದರ ಪ್ರಪಂಚದಲ್ಲಿ ಒಂದು ಪ್ರಚಾರ ಮಾಡೋದಕ್ಕೆ. ಮೂರನೇದು ಸರ್, ಲಕ್ಷ್ಮಮ್ಮ, ಬಾಕ್ಸ್ ನಂಬರ್ 55, ಲಕ್ಷ್ಮಮ್ಮ. ಅವ್ವ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಅನ್ಸುತ್ತೆ ತುಂಬಾ. ಅವರು ದೇವ್ರು, ಜನಕ್ಕೆಲ್ಲ ತುಂಬಾ ದೇವ್ರು ಅವರು. ಅಪ್ಪ ಅವರು ಅಂದ್ರೆ ತುಂಬಾ ದೇವ್ರು ಅವರು. ಮಕ್ಕಳು ಅಷ್ಟೇ. ಅಪ್ಪರು ಅಂದ್ರು ನಂಗೆ ತುಂಬಾ ದೇವ್ರು. ನಂಗೆ ತುಂಬಾ ಇಷ್ಟ ಅಪ್ಪರು. ಸೆಕೆಂಡ್ ಪ್ರೈಸ್, ಬಾಕ್ಸ್ ನಂಬರ್ 22, ಶ್ರೀನಿವಾಸ್ ರಾಮಚಂದ್ರ.
ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ. ಏನು ಮಾಡ್ತೀರಿ 40,000? ತಾಯಿ ಇಲ್ಲ ಸರ್, ನಮ್ಮ ಮನೆಯವ್ರ ಹೆಸರಿನಿಂದ ಒಂದು ಇನ್ಸೂರೆನ್ಸ್ ಮಾಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಈಗ ಪ್ರಥಮ ಬಹುಮಾನ 60,000 ಯಾರು ಪಡ್ಕೊಂಡಿದ್ದಾರೆ, ಏನು ಎತ್ತ ಅನ್ನೋ ಒಂದು ಕುತೂಹಲ. 10, 9, 8, 7, 6, 5, 4, 3, 2, 1. ಸೌಮ್ಯ ಉಮೇಶ್ ಬಾಕ್ಸ್ ನಂಬರ್ 11 ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯ ಗ್ರ್ಯಾಂಡ್ ವಿನ್ನರ್ ಆಗಿದ್ದಾರೆ. ಅನ್ಕೊಂಡಿದ್ದೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಕಾನ್ಫಿಡೆಂಟ್ ಇತ್ತು, ಬಟ್ ಲಾಸ್ಟ್ ಹೆಸರು ಹೇಳುವವರೆಗೂ ನನಗೆ ಹಾರ್ಟ್ ಬೀಟ್ ಇಲ್ಲ, ಏನು ಮಾತಾಡಬೇಕು ಗೊತ್ತಾಗ್ತದೆ. ತುಂಬ ಥ್ಯಾಂಕ್ಸ್ ಕರ್ನಾಟಕ TV ಚಾನಲ್ ಅವ್ರಿಗೆ. ಕಷ್ಟಪಟ್ಟರೆ ಸುಖ ಅಂತೇಳಿ ನಾನು ಪಾಪುನ ಇಟ್ಕೊಂಡು ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನನಗೆ ಇದು ಒಂದು ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ಮೊಟ್ಟ ಮೊದಲ ಕಾರಣ ಅಂದರೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಾವಿವತ್ತು ಈ ವೇದಿಕೆಗೆ ಬಂದು ಬಹುಮಾನ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಮಹಿಳೆಯರಂದರೆ ಮನೆಯಲ್ಲಿ ಒಳಗಡೆನೇ ಕೆಲಸ ಮಾಡ್ಕೊಂಡು ಇರೋದೇ ಅಲ್ಲ, ಇಂಥ ವೇದಿಕೆ ಸಿಕ್ಕಿರೋದು ನಮಗೆಲ್ಲ ಪುಣ್ಯನೇ ಅನ್ಕೊಂತೀವಿ. ಸೊ ಕರ್ನಾಟಕ TV ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೈಸ್ ಬರುತ್ತೆ ಅಂತೇಳಿ. ಎಷ್ಟೇ ರಂಗೋಲಿ ನೋಡಿದ್ರು ಒಂದಕ್ಕಿಂತ ಚೆನ್ನಾಗಿದೆ ಅಂತಾನೆ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಗ್ತದೆ. ಕಾಂಪಿಟೇಷನ್ ತುಂಬಾನೇ ಟಫ್ ಇತ್ತು, ಅದರಲ್ಲಿ ನನಗೆ ಪ್ರೈಸ್ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ದಿ ಗಿವನ್ ದಿಸ್ ಆಪರ್ಚುನಿಟಿ. ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ತುಂಬ ಟಫ್ ಇತ್ತು, ಎಲ್ಲರೂ ಚೆನ್ನಾಗಿ ಬಿಡಿಸಿದ್ದಾರೆ. ಕರ್ನಾಟಕ TVಗೆ ಥ್ಯಾಂಕ್ ಯು ಸೋ ಮಚ್. ಯಾವುದೇ ದೊಡ್ಡ ನಿರೀಕ್ಷೆಗಳಿಲ್ಲದೆ ಆರಂಭವಾದ ಕರ್ನಾಟಕ ಟಿವಿ ಮತ್ತು AD6 ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಾಜ್ಯಾದ್ಯಂತ ಜನಮನ್ನಣೆ ಪಡೆದು ಯಶಸ್ವಿಯಾಗಿ ನೆರವೇರಿತು. ಮುಂದಿನ ವರ್ಷವೂ ಇದೇ ಕಾರ್ಯಕ್ರಮದ ಜೊತೆ ಬರ್ತೀವಿ. ಯಾರೆಲ್ಲ ಈ ಬಾರಿ ಸ್ಪರ್ಧೆಯಲ್ಲಿ ಭಾಗಿಯಾಗುವ ಅವಕಾಶಗಳನ್ನ ಕಳ್ಕೊಂಡಿದ್ದೀರಾ, ಡೋಂಟ್ ವರಿ, ಮುಂದಿನ ವರ್ಷದವರೆಗೂ ಕೂಡ ವೇಟ್ ಮಾಡಿ. ಯಾಕಂತ ಹೇಳಿದ್ರೆ ಈ ರಂಗೋಲಿ ಸ್ಪರ್ಧೆ ಇಲ್ಲಿಗೆ ನಿಲ್ಲೋದಿಲ್ಲ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.